ಎಲ್ಲ ನನ್ನ ಪ್ರೀತಿಯ ಯುವಕ ಮತ್ತು ಯುವತಿಯರಿಗೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಈ ಒಂದು ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮಕ್ಕೆ ಅತ್ಯುತ್ತಮವಾದಂಥ ವಿಷಯ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತ ಸಂವಿಧಾನ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಭಾರತ ಸಂವಿಧಾನದೊಳಗೆ ಎಷ್ಟೋ ಜನ ಪುಸ್ತಕ ಬರೆದಿರ್ತಾರೆ ರೀ. ತದನಂತರ ಎಷ್ಟೋ ಜನ ಅದನ್ನು ಓದು ಇದನ್ನು ಓದು ಅಂತ ಹೇಳ್ತಿರ್ತಾರೆ. ಅದರಾಗೂ ಪ್ರಾಮುಖ್ಯತೆ ಪಡೆದಂಥ ಕೆಲವು ಅಂಶಗಳಿರ್ತಾವಲ್ಲ, ಅದು ಸಾಮಾನ್ಯವಾಗಿ ಗೊತ್ತಿರಲೇಬೇಕಾದಂಥ ಭಾರತ ಸಂವಿಧಾನದ ಬಗ್ಗೆ ಕೆಲವೊಂದು ಬೇಸಿಕ್ ಆಗಿರುವಂಥ ಕಾನ್ಸೆಪ್ಟ್ ಹೇಳ್ತಾ ಹೋಗೋಣ. ಆದಷ್ಟು ನೀವು ಸ್ವಲ್ಪ ಮನಮುಟ್ಟುವಂತೆ ಸಾಧ್ಯವಾದಷ್ಟು ಹೇಳ್ತೀನಿ ರೀ, ಸಮಾಧಾನದಿಂದ ಕೇಳ್ರಿ. ನಾನು ನಿಮ್ಮ ಮೃತ್ಯುಂಜಯ್. ಓಕೆ, ಪ್ರಾರಂಭಿಸೋಣ. ಭಾರತ ಸಂವಿಧಾನ ಮತ್ತು ರಾಜಕೀಯ. ಪ್ರಪ್ರಥಮದಾಗ ನಾವು ಏನು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕಾದ್ರೆ, ಯಾವುದೇ ಇರಲಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕ್ರಿ. ಸಂವಿಧಾನ ಅಂದರೇನು? ಈ ಸಂವಿಧಾನ ಅಂದ್ರೆ ಏನು ಅಂದರೆ, ಭಾರತ ದೇಶದ ಏನು ಹೇಳ್ತೀರೋ ನಾವು, ಒಂದು ದೇಶದ ಮೂಲಭೂತ ಕಾನೂನು, ಒಂದು ದೇಶದ ಸರ್ವೋಚ್ಚ ಕಾನೂನು. ನೋಡ್ರಿ ಎಷ್ಟು ಸುಂದರವಾಗಿದೆ ನೋಡ್ರಿ. ಒಂದು ದೇಶದ ಮೂಲಭೂತ ಕಾನೂನು, ತದನಂತರ ಒಂದು ದೇಶದ ಸರ್ವೋಚ್ಚ ಕಾನೂನು, ಅಷ್ಟು ಅಮೂಲ್ಯವಾದದ್ದು ರೀ, ಅಷ್ಟು ಸ್ವಚ್ಛವಾದದ್ದು ಅಂತ ಅರ್ಥ. ಸರ್ವೋಚ್ಚ ಕಾನೂನು. ಸಂವಿಧಾನ ಅಂದರೆ ಏನಂದ್ರೆ ರೀ, ಒಂದು ದೇಶದ ಮೂಲಭೂತ ಕಾನೂನು, ಒಂದು ದೇಶದ ಸರ್ವೋಚ್ಚ ಕಾನೂನು. ಇದಕ್ಕೇನಂತ ಕರಿತೀವಿ ನಾವು? ಸಂವಿಧಾನ ಅಂತ ಕರಿತೀವಿ. ಈ ಸಂವಿಧಾನದೊಳಗೆ ಎರಡು ಟೈಪ್ ಅದಾವ. ಒಂದು ಲಿಖಿತ ಸಂವಿಧಾನ, ಇನ್ನೊಂದು ಅಲಿಖಿತ ಸಂವಿಧಾನ. ಲಿಖಿತ ಸಂವಿಧಾನ ಅಂದ್ರೇನು? ಅಲಿಖಿತ ಸಂವಿಧಾನ ಅಂದ್ರೇನು? ಲಿಖಿತ ಸಂವಿಧಾನ ಅಂದರೆ ಸ್ವತಃ ಕೈ ಬರಹದಿಂದ ಬರೆದಂಥದ್ದು ಇರ್ತದಲ್ಲ, ಅದು ಲಿಖಿತ ಸಂವಿಧಾನ. ಕೈ ಬರಹದಿಂದ ಇರುವಂತಹ ಸಂವಿಧಾನಕ್ಕೆ ನಾವು ಲಿಖಿತ ಸಂವಿಧಾನ ಅಂತ ಕರಿತೀವಿ. ಅದೇ ರೀತಿ ನಾವು ಅಲಿಖಿತ ಸಂವಿಧಾನ ಅಂದ್ರೆ ಅಲಿಖಿತ ಸಂವಿಧಾನ ಅಂದರೆ ಡಿಜಿಟಲ್ ಆಗಿರೋದು, ಈ ನೆಟ್ನಾಗ ಸಿಗೋದು. ನಮ್ಮದು ಸಹ ಭಾರತ ಸಂವಿಧಾನ ಇಂಟರ್ನೆಟ್ನಲ್ಲಿ ಸಿಗ್ತದೆ, ಬಟ್ ಮೂಲ ಪ್ರತಿ ಇರ್ತದಲ್ಲ, ಆ ಮೂಲ ಪ್ರತಿ ಬ್ರಿಟನ್ನದ್ದು ಯಾವ ರೀತಿ ಅದಂದ್ರೆ ಅಲಿಖಿತವಾಗಿದೆ. ಅದು ಕೈ ಬರಹದಿಂದ ಬರೆದಂತಹ ಸಂವಿಧಾನ ಅಲ್ಲ. ಅದೇ ನಮ್ಮ ಭಾರತ ಸಂವಿಧಾನದ್ದು ಲಿಖಿತ ಸಂವಿಧಾನ, ಕೈ ಬರಹದಿಂದ ಬರೆದಂಥ ಒಂದು ಅದ್ಭುತವಾದಂಥ ಸಂವಿಧಾನ ಭಾರತ ಸಂವಿಧಾನ. ಅದರ ಜೊತೆಗೆ ಅಮೇರಿಕ ಸಂವಿಧಾನ ಸಹ ಒಂದು ಲಿಖಿತ ಸಂವಿಧಾನ. ಅಲಿಖಿತ ಸಂವಿಧಾನಕ್ಕೆ ಒಂದು ದೇಶದ ಉದಾಹರಣೆ ಅಂದ್ರೆ ಅದು ಬ್ರಿಟನ್ ರೀ. ಬ್ರಿಟನ್ ಸಂವಿಧಾನದ್ದು ಅಲಿಖಿತ ರೂಪದೊಳಗೆ ಅದ. ಓಕೆ, ಈಗ ಸಂವಿಧಾನ ಅಂದ್ರೆ ಅರ್ಥ ಮಾಡ್ಕೊಂಡ್ವಿ. ತದನಂತರ ಲಿಖಿತ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನ. ಅದರ ನಮ್ಮದು ಭಾರತ ದೇಶದ್ದು ಯಾವುದು ಬರ್ತದೆ? ಅದು ಲಿಖಿತ ಸಂವಿಧಾನದೊಳಗೆ ಬರ್ತದೆ. ಭಾರತದ್ದು ಯಾವ್ದಾರು ಬರ್ತದೆ? ಲಿಖಿತ ಸಂವಿಧಾನ. ನಂತರ ಈ ನಮ್ಮದು ಭಾರತ ಸಂವಿಧಾನದಲ್ಲ, ಬ್ರಿಟಿಷರು ಬಿಟ್ಟು ಹೋಗ್ತಾರಲ್ಲ, ಈ ಹೋಗೋಕ್ಕಿಂತ ಮುಂಚೆ ಪೂರ್ವದೊಳಗಾಗಿ ನಮ್ಗೆ ಒಂದು ಸಂವಿಧಾನ ರಚನಾ ಸಭೆ ಅಂಥೇಳಿ ಮಾಡ್ತಾರೆ. ಅದು 1946 ರೀ. ಏನು ಹೇಳ್ರಿ? ಸಂವಿಧಾನ ರಚನಾ ಸಭೆ ಅಂತೇಳಿ ಮಾಡ್ತಾರೆ. ಅದು 1946. ಈ ಒಂದು ರಚನಾ ಸಭೆ ಮಾಡಬೇಕಾದ್ರೆ ಹಿನ್ನೆಲೆ ಇರ್ತದಲ್ಲ, ಅದು ಭಾಳ ಪ್ರಾಮುಖ್ಯತೆ ಪಡ್ಕೊತದ. ಈ ಕ್ವಶನ್ಸ್ ಕೇಳೋದು ಹಿಂಗೆ ರೀ, ಯಾರು ಡಿಮ್ಯಾಂಡ್ ಮಾಡಿದರು 1947 ಸಂವಿಧಾನ ರಚನಾ ಆಗಬೇಕಲ್ಲ, ಅದ್ರ ಹಿನ್ನೆಲೆ ಏನು ಅದು ಮ್ಯಾಟ್ರ್ ಆಗ್ತದೆ. ಅದು ನೋಡ್ತಾ ಹೋಗೋಣ ನೋಡ್ರಿ. ಡಿಮ್ಯಾಂಡ್ ಫಾರ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಜನವರಿ 5, 1922. ಜನವರಿ 5, 1922 ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಸ್ವಾತಂತ್ರ್ಯ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಕೇಳಿದರು. ನೋಡ್ರಿ ಎಷ್ಟು ಅದ್ಭುತವಾಗ್ಯದ. ಅದು ಯಾವ ಪತ್ರಿಕೆ, ಅದು ಎಷ್ಟನೇ ಡೇಟು, ಎಷ್ಟನೇ ಇಸ್ವಿ, ಹಿಂಗೆ ಇರ್ತವೆ ಕ್ವಶನ್ಸ್. ಅದಕ್ಕೆ ಸಮಾಧಾನದಿಂದ ಕೇಳ್ತಾ ಹೋಗ್ಬೇಕು. ಏನದು ಏನು ಹೇಳ್ಯಾನ್ರಿವ? ಜನವರಿ 5 ರೀ 1922 ಯಂಗ್ ಇಂಡಿಯಾ ಎಂಬ ಒಂದು ಪತ್ರಿಕೆಯಲ್ಲಿ ಸ್ವಾತಂತ್ರ್ಯ ಎಂಬ ಶೀರ್ಷಿಕೆ ಅಡಿಯಲ್ಲಿ, ನೋಡ್ರಿ ಹಿಂಗೂ ಕೇಳ್ತಾನೆ ಕ್ವಶನ್ಸ್, ಯಾವ ಅಡಿಯಲ್ಲಿ, ಯಾವ ಶೀರ್ಷಿಕೆಯಲ್ಲಿ, ಎಷ್ಟನೇ ಇಸ್ವಿಯಲ್ಲಿ, ಎಷ್ಟನೇ ಡೇಟು, ಯಾವ ತಿಂಗಳ. ಅವಾಗ ಯಾರು ಕೇಳಿದ್ರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಕೇಳಿದರು. ನಮ್ಮ ಮಹಾತ್ಮ ಗಾಂಧೀಜಿಯವರು ಕೇಳಿದರು. ಏನಂತ ಕೇಳಿದರು? ನಮಗೊಂದು ಸಂವಿಧಾನ ಬೇಕು ನಮ್ಮ ಭಾರತ ದೇಶಕ್ಕೆ, ಅದಕ್ಕೆ ರಚನಾ ಸಭೆ ಮಾಡಬೇಕು, ಅದಕ್ಕೆ ನಮಗೆ ಮಾಡಿಕೊಡೋಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಪ್ರಥಮ ಬಾರಿಗೆ ಮಹಾತ್ಮ ಗಾಂಧೀಜಿಯವರು ಎಷ್ಟರ ಕೇಳಿದ್ರಿ? ಎಲ್ಲದದು 1922, ಅದು ಜನವರಿ 5. ಅದು ಇದ್ರ ಮುಖಾಂತರ ಕೇಳಿದರು, ಸ್ವಾತಂತ್ರ್ಯ ಎಂಬ ಶೀರ್ಷಿಕೆ ಅಡಿಯಲ್ಲಿ, ಅದು ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ. ಈ ರೀತಿ ಒಂದು ಬ್ರಿಟಿಷರಿಗೆ ಹಕ್ಕೊತ್ತಾಯ ಮಾಡಿದರು. ತದನಂತರ ಅನಿ ಬೆಸೆಂಟ್ ಅವರು, ಯಾರಾದರೆ ಮಹಾತ್ಮ ಗಾಂಧೀಜಿಯವ್ರ ಮುಖಿತ
ನೆಕ್ಸ್ಟ್ ಕೇಳ್ತಾರೆ ಯಾರು, ಅನಿ ಬೆಸೆಂಟೆ ಅವರು 1925 ನೋಡ್ರಿ, ಅನಿ ಬೆಸೆಂಟೆ 1925 ಕಾಮನ್ವೆಲ್ತ್ ಆಫ್ ಇಂಡಿಯಾ ಆ ಬಿಲ್ ಸಂವಿಧಾನ ರಚನಾ ಸಭೆಗೆ ಅವಕಾಶ ಕಲ್ಪಿಸುವಂತೆ ಲೇಬರ್ ಪಕ್ಷದ ಸರ್ಕಾರ ಪದಚ್ಯುತಿಗೊಂಡ ನಂತರ, ಈ ಲೇಬರ್ ಪಕ್ಷ ಅಂತ ಇರ್ತದೆ ಅದು ಪದಚ್ಯುತಿಗೊಂಡ ನಂತರ ಇವರು ಅನಿ ಬೆಸೆಂಟೆ ಅವರು 1925 ಕೇಳ್ತಾರೆ ಭಾರತಕ್ಕೊಂದು ಸಂವಿಧಾನ ರಚನಾ ಸಭೆ ಮಾಡಬೇಕು ಅಂತೇಳಿ. ಎಷ್ಟು ಅದ್ಭುತವಾಗಿರ್ತದೆ ನೋಡ್ರಿ. 1946 ನಮ್ಗೆ ಸಂವಿಧಾನ ರಚನಾ ಸಭೆ ಮಾಡಿದ್ರ ಕರೆ ಅದ್ರ ಹಿನ್ನೆಲೆ ಹಿಂಗೆಲ್ಲ ಇರ್ತದೆ. ಇವೇ ಕ್ವಶನ್ಸ್ ಬರ್ತಾವೆ, ಎಷ್ಟರ ಕೇಳಿದರು, ಯಾರು ಕೇಳಿದರು, ಅದು ಸೂಕ್ಷ್ಮವಾಗಿ ನೋಡ್ತಾ ಹೋಗಣ್ರಿ. ನಂತರ ಈ 1922 ಆಯಿತು, 1935 ಆಯಿತು, 1925 ನಂತರ 1922 ಗಾಂಧೀಜರಿ, 1925 ಅನಿ ಬೆಸೆಂಟೆ. ನೆಕ್ಸ್ಟ್ ಎನ್ ರಾಯರ್ ಅಂತ ಬರ್ತಾರೆ. ಪ್ರತಿಯೊಂದು ಕ್ವಶನ್ ಪೇಪರ್ದಲ್ಲಿ ಬಂದಂತಹ ಒಂದು ಅದ್ಭುತವಾದಂಥ ಕ್ವಶನ್ ಇದು. ಪ್ರತಿಯೊಂದು ಕ್ವಶನ್ ಪೇಪರ್ ಒಳಗೆ ಆಲ್ಮೋಸ್ಟ್ ಕೇಳಿರ್ತಾನೆ ಅನ್ಕೊತೀನಿ. ಇದು ಯಾವುದ್ರಿ, 1934 ರೀ, 1934 ಎನ್ ರಾಯರು. ನೋಡ್ರಿ ಹೆಸರು ಹೆಂಗೈತೆ ನೋಡ್ರಿ, ಅದು ಎಷ್ಟು ಅದ್ಭುತ ಅದ. ಎನ್ ರಾಯರು ಭಾರತಕ್ಕೆ ಸಂವಿಧಾನ ರಚನಾ ಸಭೆಯನ್ನು ರಚಿಸಬೇಕೆಂದು ಬ್ರಿಟನ್ ಸರ್ಕಾರದ ಮುಂದೆ ಗಟ್ಟಿಯಾಗಿ ಕೇಳಿದರು. ನೋಡ್ರಿ, ಎಮ್ ಎನ್ ರಾಯರು ಭಾರತಕ್ಕೆ ಸಂವಿಧಾನ ರಚನಾ ಸಭೆ ರಚಿಸಬೇಕೆಂದು ಬ್ರಿಟನ್ ಸರ್ಕಾರದ ಮುಂದೆ ಗಟ್ಟಿಯಾಗಿ ಕೇಳಿದರು. ಎಷ್ಟರ ಕೇಳಿದ್ರಿ, 1934 1934 ಕೇಳಿದಂಥ ಅವರು ಯಾರಂದ್ರೆ ಅದು ಎಮ್ ಎನ್ ರಾಯರು. ನಂತರ 1935 ಬಂದರು ಸಾಹೇಬರು. 1935 ಯಾರಿವರು, ಐ ಎನ್ ಸಿ. ಈ ಐ ಎನ್ ಸಿ ಅದಲ್ಲ, ಅಧಿಕೃತ ಬೇಡಿಕೆ ಅಂತ ಇರೋದು ಕಾಂಗ್ರೆಸ್. ಐ ಎನ್ ಸಿ ಅಧಿಕೃತ ಬೇಡಿಕೆ ಏನು ಕೇಳಿದರು, ಬ್ರಿಟಿಷರು ಭಾರತವನ್ನು ಏನೇನು ಬೇಕಿತ್ತು ಅವರು, ಯಾವ ರೀತಿ ಅಂದ್ರೆ 11 ಅಧಿಕೃತ ಬೇಡಿಕೆ ಇಟ್ಟವ್ರು ಯಾರು, ಐ ಎನ್ ಸಿ. ಇವರು ಸಹ ಅಧಿಕೃತವರಿಗೆ ಬೇಡಿಕೆ, ಬಟ್ ಇದೊಂದು ಪಕ್ಷ ಅಲ್ಲ, ಇದೊಂದು ಸ್ವಾತಂತ್ರ್ಯ ಪೂರ್ವದೊಳಗೆ ಹುಟ್ಟಿದಂಥ ಒಂದು ಪಕ್ಷ. ಸ್ವಾತಂತ್ರ್ಯಕ್ಕಾಗಿ ನಮಗೆ ಸ್ವಾತಂತ್ರ್ಯ ಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಐ ಎನ್ ಸಿ ಅಂತೇಳಿ ಇದು ಮಾಡಿರ್ತಾರಲ್ಲ ಆ ಒಂದು, ಹಾಗಾಗಿ ಇದು ಅಧಿಕೃತ ಬೇಡಿಕೆ ಅಂತ. ಹಾಗಂತ ಇವರು ಅಧಿಕೃತ ಅಂತ ಅನ್ನಲ್ಲ, ಇದೂ ಅಧಿಕೃತನೇ ಎಮ್ ಎನ್ ರಾಯ್ ಇರ್ತದೆ. ಇಲ್ಲಾಂದ್ರೆ ಕ್ವಶನ್ ಕೇಳ್ತಿರ್ಲಿಕ್ಕಿಲ್ಲ. 1934 ಈ ಕ್ವಶನ್ಸ್ ಆಪ್ಷನ್ಸ್ ಮೇಲೆ ಡಿಫೆಂಡ್ ಇರ್ತದೆ. ಬೈ ಮಿಸ್ಟೇಕ್ 1934 ಎಮ್ ಎನ್ ರಾಯರು ಅಂತ ಇದ್ದು, ಮತ್ತು ಇದು ಇತ್ತು ಅನಿ ಬೆಸೆಂಟ್ 1935 ಇದು ಇದ್ದು, ನಂತರ ವಾಪಸ್ 1922 ಅಂತ ಇತ್ತಂದ್ರೆ 1922 ಹಾಕ್ಬೇಕು. ಯಾಕಂದ್ರೆ ಇವರು ಮಹಾತ್ಮ ಗಾಂಧೀಜಿಯವ್ರು ಕೇಳ್ಯಾರಲ್ಲ ಪ್ರಥಮ ಬಾರಿಗೆ. ಕ್ವಶನ್ಸ್ ಹಿಂಗೆ ಬರ್ತದೆ, ಬಟ್ ಆಪ್ಷನ್ಸ್ ಮೇಲೆ ಡಿಪೆಂಡ್ ಇರ್ತದೆ ರೀ. ಆಪ್ಷನ್ದೊಳಗೆ ಯಾವ್ದು ಇರ್ತದಲ್ಲ ಅದು ಇದರ 4 ಯಾವ್ದು ಇರ್ತದಲ್ಲ 4 ಒಂದಂತೂ ಕಂಪಲ್ಸರಿ ಇದ್ದೇ ಇರ್ತದೆ. ಅದು 4 ಇದ್ದರೂ ಅದ್ರಾಗ ಮೊದಲು ಯಾವುದು ಅದನ್ನು ಹಾಕ್ಬೇಕಾಗ್ತದೆ. ಹೌದು, ಓಕೆ ಕೇಳಿದ್ರಿ. ಎಲ್ಲಿ ಬರ್ರಿ, 1935 ಯಾರು ಕೇಳಿದ್ರಿ, ಐ ಎನ್ ಸಿ ಅಧಿಕೃತ ಬೇಡಿಕೆ ಕಾಂಗ್ರೆಸ್ ಪಕ್ಷ ಮಾಡಿತ್ತು. ನಂತರ ಏನು ಮಾಡೋದು, 1937 ತನ್ನ ಪ್ರಣಾಳಿಕೆಯಲ್ಲಿ ಯಾವುದ್ರಿದು, ತನ್ನ 1937 ಚುನಾವಣೆಯಲ್ಲಿ ಐ ಎನ್ ಸಿ ತನ್ನ ಪ್ರಣಾಳಿಕೆಯಲ್ಲಿ ಭಾರತಕ್ಕೆ ಸಂವಿಧಾನ ರಚನಾ ಸಭೆಯ ಬೇಡಿಕೆ ಇಟ್ಟಿದ್ದರು. ನೋಡ್ರಿ ಎಷ್ಟು ಚಂದ ಅದ ನೋಡ್ರಿ. 1937 ಈಗ ನಮ್ಮದು ಯಾವುದೋ ಎಲೆಕ್ಷನ್ ನಡೆದ್ರೆ ಇಡ್ತಾರಲ್ಲ ಸಾಹೇಬ್ರು, ಆ ಕಡೆ ಈ ಕಡೆ ಇಬ್ಬರು 3 ಜನನು ಏನು ಪಕ್ಷಗಳದಾವಲ್ಲ ನಮ್ಮ ಕರ್ನಾಟಕದೊಳಗೆ, ಅದ್ಭುತವಾದಂಥ ಪಕ್ಷಗಳದಾವಲ್ಲ, ಇವರೇನು ಮಾಡ್ತಾರಲ್ಲ ಗನಂದಾರಿ ಕೆಲಸ, ಅವನ್ನ ಚುನಾವಣೆ ಮಾಡೋಕ್ಕಿಂತ ಪೂರ್ವದೊಳಗೇನು ಬೇಡಿಕೆ ಇರ್ತಾರಲ್ಲ, ಅದೇ ಥರ ಇವರು ಅವಾಗ 1937 ಚುನಾವಣೆಯಲ್ಲಿ ಐ ಎನ್ ಸಿ ತನ್ನ ಪ್ರಣಾಳಿಕೆ ಅಂದರೆ ಗೊತ್ತಾಗ್ತದಲ್ಲ, ಭಾರತಕ್ಕೆ ಸಂವಿಧಾನ ರಚನಾ ಸಭೆಯ ಬೇಡಿಕೆ ಇಟ್ಟಿದ್ದರು. ಸಂವಿಧಾನ ರಚನಾ ಸಭೆಯ ಬೇಡಿಕೆ ಇಟ್ಟಿದ್ದರು. ಕ್ವಶನ್ಸ್ ಹಿಂಗೂ ಕೇಳ್ತಾರೆ. 1937 ಯಾವೊಂದು ಚುನಾವಣೆಯಲ್ಲಿ ಯಾರು ಇಟ್ಟಿದ್ದಾರಪ್ಪ ಅಂದ್ರೆ ಐ ಎನ್ ಸಿ. ನೋಡ್ರಿ, ಐ ಎನ್ ಸಿ ಪ್ರಣಾಳಿಕೆ ಇಲ್ರಿ. ಮತ್ತು 1937 ಫೈಜಾಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ, ನೋಡ್ರಿ 1937 ಫೈಜಾಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಚುನಾಯಿತ ಸದಸ್ಯರು ನೂತನ ಶಾಸನ ಸಭೆಗಳಲ್ಲಿ ಸಂವಿಧಾನ ರಚನಾ ಸಭೆಗೆ ಒತ್ತಾಯಿಸಬೇಕೆಂದು ಸೂಚಿಸಲಾಯಿತು. 1937 ಫೈಜಾಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಹ
ಚುನಾಯಿತ ಸದಸ್ಯರು ನೂತನ ಶಾಸನ ಸಭೆಗಳಲ್ಲಿ ಸಂವಿಧಾನ ರಚನಾ ಸಭೆಗೆ ಒತ್ತಾಯಿಸಬೇಕೆಂಬ ಸೂಚಿಸಲಾಯಿತು. ಅಲ್ಲಿ ಸಹ ನೋಡ್ರಿ 1937 ನೋಡ್ರಿ ನಮ್ಗೆ ಏನು ಹೇಳ್ರಿ ಯಾವುದಿದು 1946 ಸಂವಿಧಾನ ರಚನಾ ಸಭೆ 1947 ಸಂವಿಧಾನ ರಚನಾ ಸಭೆ ಐತಲ್ರಿ, ಅದು ಆಗಕ್ಕೆ ಹಿನ್ನೆಲೆ ಎಷ್ಟೊಂದು ಇರ್ತದೆ. ಇದೊಂದು ಎಲ್ಲ ಹಿನ್ನೆಲೆ ಗೊತ್ತಿರಬೇಕು. ನಾವು ಹಂಗೆ ಅಂತೀವಿ ಸಂವಿಧಾನ ರಚನಾ ಸಭೆ ಆಗೋಯ್ತು 1946 ಅಂದ್ಬಿಟ್ಟು, ಬಟ್ ಅದರ ಹಿನ್ನೆಲೆ ಇಷ್ಟೆಲ್ಲ ಇರ್ತದೆ. ಇಷ್ಟು ಜನ ಸೇರಿ ಬ್ರಿಟಿಷರಿಗೆ ಒತ್ತಾಯಿಸಿದರು, ಇಷ್ಟೊಂದು ಪ್ರಾಮುಖ್ಯತೆ ಪಡೆದಿದ್ದಾರೆ ಯಾವುದ್ರಿ ಸಂವಿಧಾನ ರಚನಾ ಸಭೆ. ದಯವಿಟ್ಟು ಪ್ರತಿದಿನ ಹಿಂಗೆ ಒಂದೊಂದು ಸಣ್ಣ ಪುಟ್ಟ ವಿಡಿಯೋ ಮಾಡ್ತಾ ಹೋಗ್ತೀನಿ ರೀ. ನೀವು ಸ್ವಲ್ಪ ಸಪೋರ್ಟ್ ಇರಲಿ ಹಾಗೂ ಮತ್ತು ಶೇರ್ ಇರಲಿ. ಸಾಧ್ಯದಷ್ಟು ಮಾಡಿದ್ದೀನಿ, ತಪ್ಪಿದ್ದರೆ ಕ್ಷಮೆ ಇರಲಿ. ಧನ್ಯವಾದಗಳು.